ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರಿಗೆ ಯೇಸು ಕ್ರಿಸ್ತನ ಪುಣ್ಯನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ಪ್ರತಿದಿನ ಕೂಡ ನಾವು ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋದಾಗ್ತೀವಿ. ಇವತ್ತು ಕೂಡ ಒಂದು ವಿಷಯವನ್ನ ನಾನು ನಿಮ್ಮ ಮಧ್ಯದಲ್ಲಿ ತಂದಿದ್ದೀನಿ. ಅದೇನು ಅಂತಂದ್ರೆ, ಇವತ್ತಿನ ಪ್ರಪಂಚದಲ್ಲಿ ಇವತ್ತು ಅನೇಕ ದೇಶಗಳಲ್ಲಿ, ಅನೇಕ ರಾಷ್ಟ್ರಗಳಲ್ಲಿ ನಾವು ನೋಡಿದಾಗ ಮನುಷ್ಯನಿಗೆ, ಸಾಮಾನ್ಯ ಮನುಷ್ಯನಿಗೆ ಇವತ್ತು ನ್ಯಾಯ ಸಿಗುತ್ತಾ ಇದೆಯಾ, ನ್ಯಾಯ ಅಂತಕ್ಕಂಥದ್ದು ಸಿಗುತ್ತಾ ಇದೆಯಾ ಅಂತೇಳಿ ನಾವು ಆಲೋಚನೆ ಮಾಡಿದಾಗ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಿ. ಹೇಗಂತೀರಾ? ಇವತ್ತು ನೋಡಿ, ಈ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿ ಹೇಗಿದ್ದಾರೆ ಜನರು ಅಂದ್ರೆ, ತಾರತಮ್ಯವಾಗಿ ನೋಡುವಂತ ಸ್ವಭಾವ ಮನುಷ್ಯರದ್ದು. ದುಡ್ಡಿರುವವನಿಗೆ ಕೊಡುವ ಗೌರವನೇ ಬೇರೆ, ದುಡ್ಡಿಲ್ಲದವನಿಗೆ ಕೊಡುವ ಗೌರವನೇ ಬೇರೆ. ಓದಿದವನಿಗೆ ಕೊಡುವ ಗೌರವನೇ ಬೇರೆ, ಓದದೆ ಇರುವವನಿಗೆ ಕೊಡುವ ಗೌರವನೇ ಬೇರೆ. ಹೌದಾ? ಹೌದು. ಇವತ್ತು ಪ್ರತಿ ಮನುಷ್ಯನು ಕೂಡ ತಾರತಮ್ಯ ಅನ್ನುವಂಥದ್ದು ಮನುಷ್ಯನ ಹೃದಯದಲ್ಲಿ ಇವತ್ತು ಮೂಡಿಕೊಂಡಿದೆ. ಈಗಿರುವಂತ ಸಂದರ್ಭದಲ್ಲಿ ಬಡವರಿಗೆ ನ್ಯಾಯ ಸಿಗುವುದು ಅಂದ್ರೆ ಅಷ್ಟು ಸಾಮಾನ್ಯವಾದಂತ ಮಾತು. ಬಡವರಿಗೆ ನ್ಯಾಯ ಕೊಡಿಸುವವರು ಯಾರಿದ್ದಾರೆ ಹೇಳಿ ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ? ಪ್ರಪಂಚವು ಎಲ್ಲ ಇವತ್ತು ದುಡ್ಡಿನ ಮೇಲೆ ನಡೀತಾ ಇದ್ದಾರೆ, ದುಡ್ಡಿನ ಮೇಲೆ ನಡೀತಾ ಇದೆ. ದುಡ್ಡಿದ್ದವನಿಗೆ ಶಬಾಷ್ ಅನ್ನುತ್ತಾರೆ, ಇದ್ದವನು ಹೇಳಿರುವ ಮಾತಿಗೆ ಸ್ಪಂದಿಸ್ತಾರೆ, ಅವನ ಮಾತನ್ನೇ ಬೇಸನ್ನುವಂತ ಜನರು ಬಹಳ ಇದ್ದಾರೆ. ಹೌದು ಹೌದು ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಹಾಗೆ ನಡೀತಾ ಇದೆ ಇವತ್ತು ಕಾಲ, ಹಾಗೆ ನಡೀತಾ ಇದೆ. ನೋಡಿ, ದುಡ್ಡಿಲ್ಲದವನು, ಹಣವಿಲ್ಲದವನು, ಬೆಂಬಲ ಇಲ್ಲದವನು ಇವತ್ತು ಯಾವುದಾದ್ರೂ ಒಂದು ತಪ್ಪನ್ನು ಮಾಡಿದರೆ ಅವನನ್ನು ಜೈಲಿನಲ್ಲಿ ಹಾಕುವ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ದುಡ್ಡಿದ್ದಂಥವನು ಅವನ ಮೇಲೆ ಕೇಸ್ ಹಾಕಿ ಅವನನ್ನ ಜೈಲಿನಲ್ಲಿ ಇರಿಸುವಂತ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾವು ನೋಡಿದ್ದೀವಿ ಕೂಡ. ಹಾಗೇನೆ 1977ರಲ್ಲಿ ಪ್ರೇರಾಗಿರ್ತಕ್ಕಂಥ ಆತ್ಮರಲ್ಲಿ ಬೇಸ್ ಕೇಳಬೇಕು. 1977ರಲ್ಲಿ ಒಂದು ರಾಷ್ಟ್ರದಲ್ಲಿ ಒಂದು ಕೊಲೆಯನ್ನು ನಡೆಯುತ್ತದೆ. ಕೊಲೆಯನ್ನು ನಡೆದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಆ ಒಂದು ಕೊಲೆ ಕೇಸಿನಲ್ಲಿ ಕೊಲೆ ಆರೋಪದ ಮೇಲೆ ಆತನನ್ನ ಬಂಧಿಸಿ ಕೋರ್ಟಿಗೆ ಒಪ್ಪಿಸಿದಾಗ 1977ರಿಂದ 1983ರವರೆಗೂ ಆ ಕೇಸು ನಡೀತಾನೆ ಇರಲಿಲ್ಲ. ಕ್ಷಮಿಸಿ, 1982ರವರೆಗೂ ಆ ಕೇಸು ನಡೀತಾನೆ ಇರ್ತದ. ಕೊನೆಗೆ ಅಲ್ಲಿರ್ತಕ್ಕಂಥ ಕೋರ್ಟು, ಆ ಜಡ್ಜು ಏನಂತ ತೀರ್ಪು ಕೊಡ್ತಾನಂತಂದ್ರೆ, ಈ ಕೊಲೆ ಮಾಡಿರುವುದು ಈತನೇ ಅಂತ ಹೇಳಿ ಕೇಸಿ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತದೆ ಅಂದಿನ ಕೋರ್ಟ್. ಇದಕ್ಕೆ ನಿಮ್ಗೆಲ್ಲ ಆಧಾರ ನಾನು ಕೊಡಬಲ್ಲೆ, ನನ್ನ ಹತ್ರ ಇದೆ. ಪಕ್ಕದಲ್ಲಿ ನಾನು ಸ್ಕ್ರೀನ್ ಮೇಲೆ ಅದನ್ನ ಮೆನ್ಷನ್ ಮಾಡಿದ್ದೀನಿ, ನೀವು ನೋಡಿಕೊಳ್ಳಬೇಕು. ಏನ್ರಿ, ಆರೋಪದ ಮೇಲೆ ಜೈಲು ಪಾಲಾಗಿರುವಂತಹ ವ್ಯಕ್ತಿಯನ್ನ ಅಂದಿನ ಕೋರ್ಟು ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತದೆ. ಆ ನಂತರ ಆತನಿಗಿರುವಂತಹ ಮಗಳ ಮಕ್ಕಳು ಏನು ಮಾಡುತ್ತಾರೆ ಅಂತಂದ್ರೆ, ನಮ್ಮ ತಾತನನ್ನು
ಕೋಶವಾಗಿ ಯಾವ ತಪ್ಪನ್ನು ಮಾಡದೇ ಇದ್ರೂ ಕೂಡ ಈ ಕೋರ್ಟು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಅಂತ ಹೇಳಿಸಿ ಆತನ ಮೊಮ್ಮಕ್ಕಳು ಕೋರ್ಟ್ನೊಂದಿಗೆ ಅಂದಿನ ಕೋರ್ಟ್ನೊಂದಿಗೆ ವಾದ ವಿವಾದವನ್ನು ಮಾಡಿ 2025ರಲ್ಲಿ ಆತನನ್ನು ಕೋರ್ಟು ಬಿಡುಗಡೆ ಮಾಡುತ್ತದೆ. ಸಾಕ್ಷಿ ಆಧಾರಗಳನ್ನೆಲ್ಲ ಕೋರ್ಟಿಗೆ ಸಮರ್ಪಿಸಿದಾಗ ಅವರು ಪರಿಶೀಲನೆ ಮಾಡಿ ತೀರಾ ಅವರು ತಿಳಿದುಕೊಂಡಿದ್ದು ಏನಪ್ಪಾ ಅಂತಂದ್ರೆ ಈ ವ್ಯಕ್ತಿ ಯಾವ ತಪ್ಪನ್ನು ಮಾಡಿಲ್ಲ, ಆದ್ರೂ ಕೂಡ ಈ ವ್ಯಕ್ತಿ ಏನ್ರಿ ಸುಮಾರು 43 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದಾನೆ ಅಂತ ಹೇಳಿ ಕೋರ್ಟ್ ನಿರ್ಣಯಿಸಿ ಆತನನ್ನು ಬಿಡುಗಡೆ ಮಾಡುತ್ತಾರೆ. ಇದರಿಂದ ನಮ್ಗೆ ಅರ್ಥ ಆಗಿದ್ದೇನಪ್ಪು ಅಂತಂದ್ರೆ ಏನು ಅಂದ್ರೆ ಅಂದಿನ ದಿನದಲ್ಲಿರ್ತಕ್ಕಂತ ಜನರು ಜಡ್ಜ್ ಆಗಿರ್ಬೋದು, ವಕೀಲರಾಗಿರ್ಬೋದು, ಅಂದಿನದಲ್ಲಿರ್ತಕ್ಕಂಥ ಅನೇಕ ಜನರಾಗಿರ್ಬೋದು, ಏನು ಮಾಡಿದ್ರು ಆ ವ್ಯಕ್ತಿನ ಅಂತಂದ್ರೆ ಆ ವ್ಯಕ್ತಿನ ಜೀವನವನ್ನೇ ಹಾಳು ಮಾಡಿಬಿಟ್ರು, ಆತನ ಲೈಫ್ ಅನ್ನೆಲ್ಲ ಕೂಡ ಹಾಳು ಮಾಡಿಬಿಟ್ರು. ನಿಜವಾಗ್ಲೂ ಪ್ರಿಯರು, ಈ ರೀತಿಯಲ್ಲಿ ನಾವು ಆಲೋಚನೆ ಮಾಡುತ್ತಾ ಹೋದಾಗ ಇವತ್ತಿನ ಸಮಾಜದಲ್ಲಿ ಕೂಡ ಎಷ್ಟೋ ಜನರು ನೆನಪರಾಧಿಗಳು ಶಿಕ್ಷಕ್ಕೆ ಒಳಗಾಗಿ ಶಿಕ್ಷೆಯನ್ನು ಅನುಭವಿಸುತ್ತಾ ಇದ್ದಾರೆ. ತಪ್ಪು ಮಾಡಿದವರು ರಾಜಾರೋಷವಾಗಿ ತಿರುಗುತ್ತಾ ಇದ್ದಾರೆ. ಆದ್ರೆ ತಪ್ಪು ಮಾಡದಿರುವಂತ ಅನೇಕ ಬಡವರು ಜೈಲಿನಲ್ಲಿ ಇವತ್ತು ಕೊಳಿತಾ ಇದ್ದಾರೆ. ಹೌದಾ? ಹೌದು, ನಿಜ. ಇವತ್ತು ಸರಿಯಾಗಿ ನ್ಯಾಯ ಸಿಗುತ್ತಾ ಇಲ್ಲ. ಇವತ್ತು ಏನ್ ನಮ್ಮ ದೇಶದಲ್ಲಿ ಎಲ್ಲಾರು ಹೇಳುವಂತದ್ದೇನು, 100 ಮಂದಿ ಅಪರಾಧಿಗಳು ತಪ್ಪಿಸಿಕೊಂಡ್ರು ಪರವಾಗಿಲ್ಲ. ಹೌದಾ? 100 ಮಂದಿ ಅಪರಾಧಿಗಳು ತಪ್ಪಿಸಿಕೊಂಡ್ರು ಪರವಾಗಿಲ್ಲ, ಒಬ್ಬ ನೆನಪರಾಧಿಗೆ ಶಿಕ್ಷೆ ಆಗಬಾರದು ಅಂತೇಳಿ ಹೇಳ್ತಾರ. ಜಡ್ಜ್ ಆಗಿರ್ಲಿ, ಲಾಯರ್ ಆಗಿರ್ಲಿ, ಪೊಲೀಸರಾಗಿರ್ಲಿ ಹೇಳ್ತಾರ. ಮತ್ತೆ ಈ ವ್ಯಕ್ತಿ ಸುಮಾರು 1977ರಿಂದ 2025ವರೆಗೂ ಸುಮಾರು 43 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿ ಬಿಡುಗಡೆ ಆಗಿದೆನಲ್ಲ, ನೆನಪರಾಧಿ ಆಗಿರ್ತಕ್ಕಂತ ಈ ವ್ಯಕ್ತಿಯನ್ನ ಮತ್ತೆ ಶಿಕ್ಷಿಸುತ್ತಲ್ಲ, ಇದಕ್ಕೆ ಏನಂತ ಹೇಳಿ ಏನನ್ನಬೇಕು ನಾವು ಅಂದ್ರೆ, ಇದರಿಂದ ನಮಗೆ ಅರ್ಥ ಆಗಿದ್ದು ಏನಪ್ಪಾ ಅಂದ್ರೆ, ಇವತ್ತು ನ್ಯಾಯವನ್ನು ಕೊಡಿಸುವಂತವರು ಬಹಳ ಕಡಿಮೆ ಜನ ನಮಗೆ ಈ ಜಗತ್ತಿನಲ್ಲಿ ಕಾಣ್ತಾರೆ, ನ್ಯಾಯವನ್ನು ಕೊಡಿಸುವಂತವರು. ಅದಕ್ಕೆ ಸರಿಯಾದಂತ ನ್ಯಾಯವನ್ನು ನೀಡುವಾತನು ಕೊಡುವಾತನು ಒಬ್ಬಾತನಿದ್ದಾನೆ, ಆತನೇ ದೇವರು. ನಮಗೆ ಸರಿಯಾಗಿ ನ್ಯಾಯವನ್ನು ಕೊಡುವಾತನು, ಒದಗಿಸಿಕೊಡುವಾತನು, ನ್ಯಾಯದ ಪಕ್ಷದಲ್ಲಿ ನಿಲ್ಲುವಾತನು ದೇವರು. ನಮ್ಮವರಾದ್ರೆ ನಮ್ಮಲ್ಲಿ ಆದ್ರೆ ದುಡ್ಡ ಇದಾವ ಅನ್ಕೋರಿ, ಅವನ್ ಏನಾದ್ರು ಅನ್ಯಾಯ ಮಾಡೇನ ಅನ್ಕೋರಿ, ದುಡ್ಡಿದ್ದವನ್ ಏನಾದ್ರು ಅನ್ಯಾಯ ಮಾಡಿಲ್ಲ ಅನ್ಕೋರಿ, ಏನ್ ಮಾಡ್ತಾರಂದ್ರೆ ದುಡ್ಡಿದ್ದವನ್ನೇ ಮೇಲೆ ಕೆತ್ತಾರ, ದುಡ್ಡಿರ್ಲಾರ್ದವನ್ನೇ ಜೈಲಿಗೆ ತಪ್ಪುತ್ತಾರೆ. ಹೌದಾ? ಹೌದು. ಬಹಳಷ್ಟು ಜನನ ಕೂಡ ನಾವು ನೋಡಿದೀವಿ ಪ್ರೇರಾಗಿರ್ತಕ್ಕಂಥ ಆತ್ಮೀಯರೇ. ಅದಕ್ಕೆ ಬೈಬಲ್ ನಲ್ಲಿ ಯೇಸು ಕ್ರಿಸ್ತನವರು ಒಂದು ಅದ್ಭುತವಾದಂತ ಮಾತನ್ನ ಬೈಬಲ್ ನಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಒಂದು ಸಾರ್ತೆ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾನೋ, ಒಂದು ಸಾರ್ತೆ ಕ್ಷಮಿಸರಿ, ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ತೀರ್ಪನ್ನು ಯೇಸು ಕ್ರಿಸ್ತನವರು ಕೊಡ್ತಾ ಇದ್ದಾರೆ. ಒಂದು ನ್ಯಾಯದ ಬಗ್ಗೆ ಅಲ್ಲಿ ಒಂದು ಚರ್ಚೆ ಇದೆ, ನ್ಯಾಯದ ಬಗ್ಗೆ. ಒಂದು ತಪ್ಪಿನ ವಿಷಯದಲ್ಲಿ ಅಲ್ಲಿ ಒಂದು ಚರ್ಚೆ ಇದೆ. ಆ ಚರ್ಚೆಯಲ್ಲಿ
ಒಂದು ಜಡ್ಜ್ಮೆಂಟ್ ಬೇಕಾಗಿದೆ ಅಲ್ಲಿರ್ತಕ್ಕಂಥ ಜನರಿಗೆ. ಏನ್ ಹೇಳ್ತಾ ಇದ್ದಾರೆ ಒಂದು ಸಾರ್ತೆ ನೀವು ನೋಡ್ರಿ. 8ನೇ ಅಧ್ಯಾಯ 3ನೇ ವಚನದಲ್ಲಿ, ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಾಗ, ಯೇಸು ಕ್ರಿಸ್ತನವರು ಸತ್ಯವಾಕ್ಯವನ್ನು ಬೋಧನೆ ಮಾಡ್ತಾ ಇದ್ದಾರೆ, ಜನರಿಗೆ ವಾಕ್ಯವನ್ನು ತಿಳಿಸ್ತಾ ಇದ್ದಾರೆ, ಉಪದೇಶ ಮಾಡ್ತಾ ಇದ್ದಾರೆ. ಮಾನವನ ಜೀವನದ ಒಂದು ಪರಮಾರ್ಥವನ್ನು ಅವರು ತಿಳಿಸ್ತಾ ಇರುವಂತ ಸಂದರ್ಭದಲ್ಲಿ ಏನು ನಡೆಯುತ್ತೆ ಇದೆ ಅಂತಂದ್ರೆ, ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಾಗ ಶಾಸ್ತ್ರಿಗಳು ಏನ್ರಿ, ಪರಿಸಾಯರು, ವ್ಯಭಿಚಾರದಲ್ಲಿ ವ್ಯಭಿಚಾರದಲ್ಲಿ ಸಿಕ್ಕಿದ್ದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು, ಏನ್ರಿ, ಯೇಸು ಕ್ರಿಸ್ತನವ್ರ ಬಳಿಗೆ ಒಬ್ಬ ಹೆಂಗಸನ್ನ ಕರ್ಕೊಂಬಂದರೆ ಯಾರು? ಪರಿಸಾಯರು, ಏನ್ರಿ, ಶಾಸ್ತ್ರಿಗಳು. ವ್ಯಭಿಚಾರದಲ್ಲಿ ಸಿಕ್ಕಿದ್ದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಏನ್ರಿ, ಆಕೆಯನ್ನು ನಡುವೆ ನಿಲ್ಲಿಸಿ, ಬೋಧಕನೇ, ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾರೆ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಬೇಸ್ ಅರ್ಥ ಮಾಡಿಕೊಳ್ಳೋರು, ನೀವು ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಎಂತವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆ ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು. ಯೇಸು ಕ್ರಿಸ್ತನ್ ಕೇಳ್ತಾ ಇದ್ದಾರೆ. ಧರ್ಮಶಾಸ್ತ್ರ ಅಂದ್ರೆ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಹೇಳ್ತೀನಿ ಪ್ರಿಯರಾಗಿರ್ತಕ್ಕಂಥ ಆದ್ಮೇಲೆ. ಧರ್ಮಶಾಸ್ತ್ರ ಅಂದ್ರೆ ಅಂದಿನ ದಿನದಲ್ಲಿ ಇಸ್ರಾಯೇಲರಿಗೆ ದೇವರು ಕೊಟ್ಟಿರುವ ಒಂದು ಗ್ರಂಥ. ಧರ್ಮಶಾಸ್ತ್ರ ಅನ್ನುವಂಥದ್ದು ಒಂದು ಗ್ರಂಥ. ಇವತ್ತು ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ. ಅದೇ ಸಂವಿಧಾನ ಅಂತೀವಿ ನಾವು, ನಮ್ಮ ಭಾರತದ ಸಂವಿಧಾನ ಪುಸ್ತಕ. ಹಾಗೇನೆ ದೇವರು ಕೂಡ ಅವತ್ತು ಇಸ್ರಾಯೇಲರಿಗೆ ಒಂದು ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದ. ಆ ಧರ್ಮಶಾಸ್ತ್ರದಲ್ಲಿ ಮೋಶೆಯವರ ಮುಖಾಂತರ ದೇವರು ಬರೆಸಿದ್ದ, ಯಾರಾದ್ರೂ ವ್ಯಭಿಚಾರ ಮಾಡುತ್ತಿರುವಾಗಲೇ ಸಿಕ್ಕ ಬಿದ್ದರೆ ಅವರನ್ನ ಕಲ್ಲೆಸೆದು ಸಾಯಿಸಬೇಕು, ಕೊಲ್ಲಬೇಕು ಅಂತೇಳಿ ಆ ಪುಸ್ತಕದಲ್ಲಿ ದೇವರು ಮೋಶೆಯವರ ಮುಖಾಂತರ ಬರೆಸಿ ಆ ದಿನದಲ್ಲಿರ್ತಕ್ಕಂಥ ಇಸ್ರಾಯೇಲರಿಗೆ ಮೋಶೆಯವರು ತಿಳಿಸಿದ್ರು ಈ ವಿಷಯವನ್ನ. ಆ ವಿಷಯವನ್ನ ಇಲ್ಲಿ ಯೇಸು ಕ್ರಿಸ್ತನವರ ಹತ್ರಕ್ಕೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಯಾರು? ಪರಿಸಾಯರು, ಶಾಸ್ತ್ರಿಗಳು. ನೀವು ಆಲೋಚನೆ ಮಾಡ್ರಿ ಸಹೋದರರೇ, ಅಣ್ಣನವರೇ, ನೀವೆಲ್ಲರೂ ಆಲೋಚನೆ ಮಾಡ್ರಿ ಒಂದು ವಿಷಯವನ್ನ. ಏನ್ರಿ ವ್ಯಭಿಚಾರ ಅಂದ್ರೆ? ವ್ಯಭಿಚಾರ ಮಾಡುತ್ತಿರುವಾಗಲೇ ಸಿಕ್ಕಿದಳು ಅಂತ ಹೇಳ್ತಾ ಇದಾರೆ. ಏನ್ರಿ ವ್ಯಭಿಚಾರ ಮಾಡುತ್ತಿರುವಾಗ? ವ್ಯಭಿಚಾರ ಒಬ್ಬರು ಮಾಡ್ತಾರೆ, ನೀವ್ ಹೇಳ್ರಿ ನೋಡಿ, ಒಬ್ಬರು ಮಾಡ್ತಾರೆ, ಇಬ್ರು ಮಾಡ್ತಾರೆ? ವ್ಯಭಿಚಾರ ಒಬ್ರು ಮಾಡೋದಕ್ಕೆ ಸಾಧ್ಯನಾ? ಇಲ್ಲ, ಇಬ್ರು ಬೇಕು. ಒಂದು ಪುರುಷನು ಬೇಕು, ಒಬ್ಬ ಸ್ತ್ರೀ ಬೇಕು. ಸ್ತ್ರೀ ಪುರುಷನು ಇಬ್ಬರು ಕಲೆತು ಮಾಡುವುದನ್ನೇ ವ್ಯಭಿಚಾರ ಅನ್ನುತ್ತಾರೆ. ಅದಕ್ಕೆ ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಯಾರು? ಒಬ್ಬಕ್ಕೆ ಸಿಗ್ತಾಳ, ಒಬ್ಬಕ್ಕೆ ವ್ಯಭಿಚಾರ ಮಾಡೋದಕ್ಕಾಗುತ್ತಾ? ಮತ್ತೆ ಆಕೆಯೊಂದಿಗೆ ವ್ಯಭಿಚಾರ ಮಾಡುವಂತ ಒಬ್ಬ ಪುರುಷನು ಕೂಡಿದ್ದಾನೆ, ಮತ್ತೆ ಅವನೆಲ್ಲಿ? ಏನ್ರಿ? ಆಕೆ ಕೂಡ ವ್ಯಭಿಚಾರ ಮಾಡುವಂತ ಪುರುಷನಲ್ಲಿ. ಹೇಗಿದೆ ನೋಡ್ರಿ ಸಮಾಜ, ಈ ಪ್ರಪಂಚ. ಹೀಗೆ ತಪ್ಪು ಮಾಡಿದವನ್ನ ಬಿಟ್ಟು ಬಿಡ್ತಾರ, ತಪ್ಪು ಮಾಡದಿರುವಂತ ಬಲಹೀನರನ್ನ ಹಿಡಿದುಕೊಳ್ಳುತ್ತಾ ಇವತ್ತು ಈ ಪ್ರಪಂಚ, ಈ ಲೋಕ. ವ್ಯಭಿಚಾರ ಒಬ್ಬಕ್ಕೆ ಮಾಡಕ್ಕಾಗತ್ತ? ಮತ್ತೆ ಆಕೆ ಒಟ್ಟಿಗಿದ್ದ ಅವನೆಲ್ಲಿ? ಏನ್ರಿ ಇವೆಲ್ಲ ಯೇಸು ಸ್ವಾಮಿಯವರು ಯಾವ ರೀತಿಯಲ್ಲಿ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೋ, ಯಾವ ವಿಧವಾದಂತ ರೀತಿಯಲ್ಲಿ ಆ ಸ್ತ್ರೀಯಗೆ
ನ್ಯಾಯ ಒದಗಿಸಿ ಕೊಡ್ತಾ ಇದ್ದಾನೋ ನೀವೆಲ್ಲರೂ ಆಲೋಚನೆ ಮಾಡಬೇಕು. ಪ್ರಿಯರಾಗಿರ್ತಕ್ಕಂತ ಆದ್ಮೇಲೆ ಏನ್ ಹೇಳ್ತಾ ಇದ್ದಾನೆ ಕೆಳಗೆ, ಆ ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆ ಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತೀ ಎಂದು ಆತನನ್ನು ಕೇಳಿದರು. ಆತನು ಏನ್ರಿ 7ನೇ ವಚನ, 7ನೇ ವಚನದಲ್ಲಿ ಬಂದಾಗ ಅವರು ಆತನನ್ನು ಬಿಡದೇ ಕೇಳುತ್ತಿರುವಾಗ, ಬಿಡ್ತಾನೆ ಇಲ್ಲ ಅಂತ ಯೇಸು ಕ್ರಿಸ್ತನ ಮೇಲೆ 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 ಹೇಳು, ಏನ್ ಹೇಳುತ್ತೆ, ಹೇಳು ಹೇಳು, ಬೇಗ 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 ಬೇಗ. ಜನರು ಹೇಗಿದಾರ ಅಂತಂದ್ರೆ ನೋಡ್ರಿ ಪ್ರಿಯರಾಗಿರ್ತಕ್ಕಂಥ ಆದ್ಮೇಲೆ ತಮಾಷೆ ಮಾತಾಡಿಬಿಟ್ರೆ ನಮ್ದೇ ಸತ್ಯ ಅಂತಾರ ಅಂತೇಳಿ. ಹೌದಾ? ಹೌದು ರೀ. ನಿಮ್ಗೊಂದು ಉದಾಹರಣೆ ಕೊಡ್ಲೆ ನಾನು. ಕ್ರಿಕೆಟ್ ಆಡುವಂತ ಸಂದರ್ಭದಲ್ಲಿ ಬಾಲರ್ ಬೌಲಿಂಗ್ ಮಾಡ್ತಾನ್ರಿ. ಬೌಲಿಂಗ್ ಮಾಡುವಾಗ ಬಾಲು ಮಿಸ್ ಆಗಿ ವಿಕೆಟ್ ಕೀಪರ್ ಹಿಂದ್ಗಡೆ ಹೋಗುತ್ತೆ. ಬಾಲ್ ಹೋದಾಗ LBW ಆಗಿದೆ ಅಂತೇಳಿ ಅಂಪೇರ್ ಅಂತೇಳಿ ಅಂದ್ರ ಅಲ್ಲಿರ್ತಕ್ಕಂಥ 11 ಮಂದಿ ಪ್ಲೇಯರ್ ಎಲ್ಲರೂ ಗುಂಪು ಮಾಡಿ ಒತ್ತಾಯ ಮಾಡ್ತಾರೆ. ಯಾರಿಗೆ? ಅಂಪೇರ್. ಔಟ್ ಕೊಡು ಅಂತೇಳಿ. ಆವಾಗ ಅವನು ಅವರಿಗೆ ಭಯ ಬಿದ್ದು ಕೈ ಹೆಂಗೆ ಎತ್ಬಿಡ್ತಾನ್ರಿ, ಔಟ್ ಅಂತ. ಆ ರೀತಿಯಲ್ಲಿ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಯೇಸು ಕ್ರಿಸ್ತನವರಿಗೆ ನೋಡ್ರಿ ಏನ್ ಹೇಳ್ತಾ ಇದ್ದಾನೆ 7ನೇ ವಚನದಲ್ಲಿ, ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ, ಬಿಡ್ತಾನೆ ಇಲ್ಲ ಅಂತ ಯೇಸು ಕ್ರಿಸ್ತನಿಗೆ ಮೇಲೆ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಏನ್ ಹೇಳುತ್ತಿ, ಹೇಳು, ಜಲ್ದಿ ಹೇಳಿಬಿಡು, ಜಲ್ದಿ ನಾವು ಆಕಿನ್ನ ಕೊಲ್ಲೊಡ್ದು ಸಾಯಿಸ್ಬಿಡ್ತೀವಿ, ಜಲ್ದಿ ನೀನು ಅಂದ್ರೆ ಸಾಕು, ನಾವು ಕೊಲ್ಲೋಷ್ಟು ಸಾಯಿಸ್ಬಿಡ್ತೀವಿ ಆಕಿನ್ನ. ಎಷ್ಟು ಆತುರ ನೋಡ್ರಿ ಮನುಷ್ಯನ್ಗೆ. ಯಾರ ಮೇಲೆ ತೋರಿಸ್ತಾರ ಅಂತಂದ್ರೆ ಬಡವ್ರ ಮೇಲೆ ತೋರಿಸುವಂತ ಜನರು ಇವ್ರು. ಬಡವ್ರ ಮೇಲೆ, ಇಲ್ಲದವ್ರ ಮೇಲೆ. ದೊಡ್ಡ ಸಾವುಕಾರ ಮನೆಗೆ ಹೋಗಿ ಕಲ್ಲೋಸಿರಿ ನೋಡಲ್ಲ, ಸುಮ್ಮನೆ ಇರ್ತಾರ. ಆತನ ಮನೆ ಕಿಟಕಿಗಾಗ್ಲಿ, ಆತನ ಕಾರಿಗಾಗ್ಲಿ, ಆತನ ಮನೆ ಮುಂದೆ ಹೋಗಿ ನಿಂತು ಕೂಗಾಡೋದಾಗ್ಲಿ, ಬದರಾಡೋದಾಗ್ಲಿ, ಗಲಾಟೆ ಮಾಡೋದಾಗ್ಲಿ ಮಾಡ್ರಿ. ಅಲ್ಲಿ ಏನ್ ಬರ್ತ ಗೊತ್ತಾ? ಒಂದ್ ಪೊಲೀಸ್ ವ್ಯಾನ್ ಬಂದು ನಮ್ಮನ್ನ ಕೈ ಕಾಲು ಮೂಳೆಗಳು ಮುರಿಯೋ ತರ ಹೊಡೆದು ನಮ್ಮನ್ನ ಜೀಪಲ್ಲಿ ಹಾಕ್ಯಂಡ್ ಹೋಗ್ತಾರ. ಹೌದಂತೀರ? ಹೌದು. ಇವತ್ತು ಹಂಗಿದೆಯಾ ಪ್ರಪಂಚ? ಹಂಗೆ ಇದೆ ರೀ, ಹಂಗೆ ಇದೆ ಹಂಗೆ ಇದೆ. ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು, ಅವ್ರು ಕೇಳ್ತಾ ಇದಾರಲ್ಲ, ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ ನಿಮ್ಮಲ್ಲಿ ನೋಡ್ರಿ ಜಡ್ಜ್ಮೆಂಟ್ ದೇವರು ಕೂಡ ಜಡ್ಜ್ಮೆಂಟ್ ಮುಂದ ಮನುಷ್ಯ ಎಷ್ಟ್ರವನ್ರಿ ಮನುಷ್ಯ ಕೊಡುವ ಜಡ್ಜ್ಮೆಂಟ್ ನಲ್ಲಿ ತಾರತಮ್ಯ ಇರುತ್ತದೆ, ನ್ಯಾಯ ಇರುವುದಿಲ್ಲ. ಎಲ್ಲೋ ಪುಣ್ಯಾತ್ಮರು ಒಬ್ರು ನ್ಯಾಯಕ್ಕೆ ತಕ್ಕ ಹಾಗೆ ತೀರ್ಪನ್ನು ಕೊಡುವಂತವ್ರು, ಎಲ್ಲೋ ಪುಣ್ಯಾತ್ಮರು. ಆಲೋಚನೆ ಮಾಡ, ಏನ್ ಹೇಳ್ತಾ ಇದ್ದಾನೆ ಗೊತ್ತಾ ಪ್ರೇರೆ? ನಿಜವಾಗ್ಲೂ ಆಶ್ಚರ್ಯ ಹೋಗಬೇಕು ನಾವು ಈ ರಾತ್ರಿ ಸಮಯದಲ್ಲಿ ವಾಕ್ಯವನ್ನು ಕೇಳಿ. ನಾವೆಲ್ಲರೂ ಆಶ್ಚರ್ಯ ಹೋಗಬೇಕು. ಬೈಬಲ್ ನಲ್ಲಿ ಇಂಥ ಸಂಗತಿಗಳು ಕೂಡ ಇದಾವೆ. ಯಾಕೆ ಇಲ್ಲ ಅಂತ ತಿಳ್ಕೊಳ್ತಾ ಇದ್ದೀರಿ? ಏನ್ರಿ ನೆಟ್ಟಾಗಿ ಕೂತುಕೊಂಡು ಅವರಿಗೆ ನಿಮ್ಮಲ್ಲಿ ಪಾಪವಿಲ್ಲದವನು ಯಾರು ಅವನು ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ. ಹೇಗಿದೆ ತೀರ್ಪು? ಹೇಗಿದೆ ನೋಡ್ರಿ. ನಿಮ್ಮಲ್ಲಿ ಏನು ಬಂದಿರಲ್ಲ, ಪರಿಸಾಯರೇ, ಶಾಸ್ತ್ರಿಗಳೇ, ಈಕೆಯನ್ನು ಕರೆದುಕೊಂಡು ಬಂದಿರಲ್ಲ, ಈಕೆ ಜತೆಗಾರನು ಎಲ್ಲಿ? ಈಕೆಯನ್ನು ಹಿಡಿದುಕೊಂಡು ಹಿಂಬಾಲಿಸಿಕೊಂಡು ಇಲ್ಲಿಗೆ ನನ್ನ ಹತ್ತಿರಕ್ಕೆ ನೀವು ಕರ್ಕೊಂಡು ಬಂದಿರಲ್ಲ. ನಿಮ್ಮಲ್ಲಿ ಯಾವನಾದರೂ ನಿಮ್ಮಲ್ಲಿ ಪಾಪವಿಲ್ಲದವನು ಯಾರು ಅವನು ಮೊದಲ ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ನೋಡ್ರಿ,
ಆ ಮಾತನ್ನು ಕೇಳಿ ತಾವು ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳಿದುಕೊಂಡು ಬಂದವರೆಲ್ಲರೂ ಏನ್ರಿ ಬರುವಂತ ಸಂದರ್ಭದಲ್ಲಿ ನೋಡ್ಬೇಕು, ಒತ್ತಡ ಒತ್ತಡ ಮೇಲೆ ಒತ್ತಡ, ಒತ್ತಡ ಮೇಲೆ ಬೇಗ ಹೇಳು ಬೇಗ ಹೇಳು ಬೇಗ ಹೇಳು ಬೇಗ ಹೇಳು, ಒತ್ತಡ ಮೇಲೆ ಒತ್ತಡ, ಒತ್ತಡ ಮೇಲೆ ಒತ್ತಡ ಆಗ್ತಾನೆ ಇದಾರೆ, ಬೇಗ ಹೇಳು ಅಂತೇಳಿ ಏನ್ರಿ ಎಂದು ಹೇಳಿ ತಿರುಗಿ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳಿದುಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರುವರೆಗೂ ಒಬ್ಬರ ಹಿಂದೊಬ್ಬರು ಹೊರಗೆ ಹೋದರು. ಏನಾಯ್ತು? ಒಬ್ಬರಿಂದ ಒಬ್ರು ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಖಾಲಿ ಜಾಗ. ನಿಮ್ಮಲ್ಲಿ ಯಾರಲ್ಲಿ ಪಾಪವಿಲ್ಲವೋ, ನೀವ್ ಯಾರು ಪಾಪ ಮಾಡಿಲ್ಲೋ, ಈಕಿ ಪಾಪ ಮಾಡಿದಳಂತೇಳಿ ನೀವು ನಿರ್ಣಯಿಸ್ತಾ ಇದ್ದೀರಲ್ಲ, ಈಕಿ ಪಾಪಿಯು, ಈಕಿ ತಪ್ಪು ಮಾಡಿದ್ದಾಳೆ, ಈಕರನ್ನು ನಾವು ಶಿಕ್ಷಿಸ್ತೀವಿ ಅಂತೇಳಿ ಶಿಕ್ಷಿಸೋದಕ್ಕೆ ಬಂದಿರುವಂತ ಶಾಸ್ತ್ರಿಗಳೇ, ಪರಿಶಾಯರೇ, ನೀವು ಏನು ಮಾಡ್ತೀರಿ? ಮೊದಲ ನಿಮ್ಮಲ್ಲಿ ಯಾವನಲ್ಲಿ ಪಾಪವಿಲ್ಲವೋ ಮೊದಲ ಆಕೆ ಮೇಲೆ ಕಲ್ಲಾಕರಿ ಅಂತೇಳಿ ಉತ್ತರವನ್ನು ಕೊಟ್ಟಾಗ ಒಬ್ಬರಿಂದ ಒಬ್ಬರು ಹೋಗಿಬಿಟ್ರು. ನೋಡ್ರಿ, ಆವಾಗ ಯೇಸು ಆಡುವಂತ ಮಾತನ್ನ ನೀವು ಗ್ರಹಿಸಬೇಕು ಆತ್ಮೀಯರೇ. ಯೇಸು ಎಷ್ಟು ಧರ್ಮಶಾಲಿಯೋ, ಎಷ್ಟು ನ್ಯಾಯವನ್ನು ಒದಗಿಸುವ ನ್ಯಾಯವಂತನು, ಎಷ್ಟು ಶಕ್ತಿವಂತನು, ಎಷ್ಟು ಬುದ್ಧಿವಂತನು. ಮನುಷ್ಯರು ನಾವು ಅಂದ್ರೆ ಆತನಿಗೆ ಎಷ್ಟು ಪ್ರೀತಿಯು, ಪ್ರೇಮವು, ಎಷ್ಟು ದಯ ನಮ್ಮ ಮೇಲೆ ಆತನಿಗೆ ಒಂದು ಸಾರ್ತೆ ನೋಡ್ರಿ ಹೇಳ್ತಾ ಇದ್ದಾನ ಆತನ ಮಾತಿನಲ್ಲಿ ನೀವು ಒಂದು ಸಾರ್ತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ರಿ. ಯೇಸುವಿನ ಮಾತನ್ನು, ಯೇಸು ಕ್ರಿಸ್ತನವರ ಮಾತನ್ನು. ಯೇಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸನ್ನು ಅಲ್ಲೇ ಇದ್ದಳು, ಆಕೆ ಅಲ್ಲೇ ಇದ್ದಾಳ. ಎಲ್ಲರೂ ಬಿಟ್ರು, ಯೇಸು ಒಬ್ಬ ಆತನೇ ಇದ್ದಾನೆ, ಹೆಂಗಸು ಅಲ್ಲೇ ಇದ್ದಳು. ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನು ಹೊರತು ಯಾರನ್ನೂ ಕೂಡ ನೋಡದೆ, ಏನ್ರಿ ಯೇಸು ಕ್ರಿಸ್ತು ಯಾರನ್ನೂ ಕೂಡ ನೋಡದೆ ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನು ಹೊರತು ಯಾರನ್ನೂ ನೋಡದೆ ಆಕೆಗೆ ಅಮ್ಮ, ಏನ್ರಿ ವಿಚಾರ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಿರುವಂತ ಸ್ತ್ರೀಗೆ ಯೇಸು ಸ್ವಾಮಿ ಕೊಡುವ ಗೌರವವನ್ನು ಏನಂತ ಕರೀತಾ ಇದ್ದಾನೆ? ಅಮ್ಮ, ಏನ್ರಿ ಅಮ್ಮ ಅಂತ ಕರೀತಾ ಇದ್ದಾನೆ. ಇವತ್ತು ನಾವ್ ಆ ಕರೆಯೋದಕ್ಕೆ ಆಗ್ತದ? ನಿಮ್ಮಿಂದ ಈ ರೀತಿ ಕರೆಯೋದಕ್ಕೆ ಆಗ್ತದ? ಏನ್ರಿ ವ್ಯಭಿಚಾರ ಮಾಡಕಂತ ತಿರುಗುವಂತ ಸ್ತ್ರೀಯನ್ನ ನೋಡುವ ದೃಷ್ಟಿನೇ ಬೇರೆ ನಮ್ದು. ಆಕೆಯ ವಿಷಯದಲ್ಲಿ ನಾವು ಮಾತಾಡುವ ಮಾತುಗಳೇ ಬೇರೆ. ಯಾರಾದ್ರೂ ತಪ್ಪು ಮಾಡಿರುವ ಹೆಂಗಸನ್ನ ಸಿಕ್ಕರೆ ಏನ್ರಿ ಹಿಂಸೆ ಪಡಿಸುವವರು ನಾವು. ಆಕೆನ ಚುಚ್ಚಿ ಮಾತುಗಳಿಂದ ಚುಚ್ಚಿ ಕೊಲ್ಲುವಂತ ಲೋಕ ಇದು ಇವತ್ತು. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಏನ್ ಮಾತಾಡ್ತಾ ಇದ್ದಾನೆ? ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ಪರಿಶಾಯರೆಲ್ಲಿ? ಶಾಸ್ತ್ರಿಗಳು ಎಲ್ಲಿ? ನಿನ್ನನ್ನು ಕರ್ಕೊಂಡು ಬಂದವರು ಎಲ್ಲಮ್ಮ? ನಿನ್ನ ಮೇಲೆ ತಪ್ಪು ಹೊರಿಸಿದವರು ಎಲ್ಲಿದ್ದಾರೆ? ಯಾವ ಕಡೆ ಹೋದ್ರು ಅವರು ಅಂತೇಳಿ ಏನ್ರಿ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರು ನಿನಗೆ ಶಿಕ್ಷೆ ಕೊಡಲಿಲ್ಲಮ್ಮ? ಯಾರು ನಿನ್ನ ವಿಧಿಸಲಿಲ್ಲವೋ? ಯಾರು ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯಾರು ವಿಧಿಸಲಿಲ್ಲ ಸ್ವಾಮಿ ಅಂದರು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ತಿಳಿಯದು ಪಾಪ ಮಾಡ್ತಾ ಮಾಡಿದ್ಯಲ್ಲ, ಇನ್ನು ಮೇಲೆ ಇವತ್ತು ನಿನಗೆ ಕ್ಷಮಾಭಿಕ್ಷೆ ಸಿಕ್ಕಿದೆ. ದೇವರು ನಿನ್ನನ್ನು ಕ್ಷಮಿಸಿದ್ದಾನೆ, ದೇವರು ನಿನ್ನ ಮೇಲೆ ದಯ ತೋರಿದ್ದಾನೆ.
ಅಂದ್ರೆ ಜನರು ಶಿಕ್ಷಿಸಿದ್ರಷ್ಟು ಬಿಟ್ರೆ ಎಷ್ಟು ನಾವು ದೇವರ ಕೈಗೆ ಸಿಕ್ಕಬಾರದು. ನೋಡ್ರಿ, ಯೇಸು ಸ್ವಾಮಿ ವಿಧಿಸುವ ತೀರ್ಪು, ಯೇಸು ಸ್ವಾಮಿ ಕೊಡುವ ತೀರ್ಪು ಎಷ್ಟು ಸತ್ಯವಾಗಿದೆಯೋ ಆಲೋಚನೆ ಮಾಡ್ಕೊಳ್ಳಿ. ಆಲೋಚನೆ ಮಾಡ್ರಿ. ಹೇಳ್ತಾ ಇದ್ದಾನೆ ಆಕೆಗೆ, ನಿನ್ನ ಮೇಲೆ ನೀನು ತಪ್ಪು ಮಾಡಬೇಡ, ದೇವರಿಗೋಸ್ಕರ ಬದುಕು, ದೇವರಿಗಾಗಿ ಜೀವಿಸು. ನಿಜವಾಗ್ಲೂ ಎಲ್ಲರೂ ಕೂಡ ನಾವು ಮಾಡಿರುವ ತಪ್ಪನ್ನೆಲ್ಲ ತಂದೆಯಾದ ದೇವರ ಮುಂದೆ ಯೇಸು ಕ್ರಿಸ್ತನವರ ಮುಖಾಂತರವಾಗಿ ನಮ್ಮ ಪಾಪಗಳನ್ನೆಲ್ಲ ಒಪ್ಪಿಕೊಂಡು ಇನ್ನು ಮುಂದೆ ನಾವು ದೇವರಿಗೋಸ್ಕರ ಜೀವಿಸೋಣ, ದೇವರಲ್ಲಿ ಇರೋಣ. ದೇವರು ಕೊಡುವಂತ ನ್ಯಾಯ ಸತ್ಯವಂತದ್ದು, ಅದು ಸರಿಯಾಗಿರುವಂಥದ್ದು. ಆತನು ತೋರಿಸುವ ನ್ಯಾಯದಲ್ಲಿ ತಾರತಮ್ಯವಿಲ್ಲ, ಭೇದವಿಲ್ಲ. ಎಲ್ಲರನ್ನೂ ಕೂಡ ಸಮಾನವಾಗಿ ನ್ಯಾಯ ಒದಗಿಸಿಕೊಡುವಾತನೇ ನಮ್ಮ ದೇವರು. ಎಲ್ಲರಿಗೂ ಈ ಮಾತುಗಳು ದೇವರು ಲಾಭಕರವಾಗಿ ಉಂಟು ಮಾಡಲೆಂದು ಎಲ್ಲರಿಗೆ ವಂದನೆಗಳು.